ಅಮಾವಾಸ್ಯೆ ಮತ್ತು ಪೂರ್ಣಿಮೆ. ಒಮ್ಮೆ ಆಕಾಶದ ಚಂದ್ರನಿಗೆ ಭೂಮಿಯನ್ನು ಹತ್ತಿರದಿಂದ ನೋಡುವ ಆಸೆ ಉಂಟಾಯಿತು. ಎಲ್ಲರಿಗೂ ನಾನು ಬೆಳಕಿನ ಚಂದ್ರನೇ, ಆದರೆ ನನ್ನ ಎಳೆಯ ಕಡೆಯನ್ನು ನೋಡಲು ಯಾರಿಗೂ ಅವಕಾಶವಿಲ್ಲ ಎಂದು ಚಿಂತನೆ ಮಾಡಿದ ಚಂದ್ರನು ತನ್ನ ಶಕ್ತಿ ಕುಗ್ಗಿಸಿಕೊಂಡು ಅಮಾವಾಸ್ಯೆಯೆಂದು ಕಾಣಿಸದೆ ಮಲಗಿದ. ಅಮಾವಾಸ್ಯೆಯ ರಾತ್ರಿಯ ಬೆಳ್ಳಿಗೆಯಿಲ್ಲದ ಹತ್ತಿರದ ಹಳ್ಳಿಯಲ್ಲಿ ಜನ ಕತ್ತಲೆಯಲ್ಲಿ ತತ್ತರಿಸಿದರು. ಮಕ್ಕಳು ಭಯದಿಂದ ತಾಯಿತಂದೆಯರ ಹತ್ತಿರ ಇರುವುದು, ಚುಟುಕು ಕೆಲಸಗಳನ್ನು ಮಾಡಲು ಜನರಿಗೆ ಸಾಧ್ಯವಾಗಲಿಲ್ಲ. ಚಂದ್ರನು ಎಲ್ಲವನ್ನೂ ನೋಡುತ್ತಿದ್ದ, ಆದರೆ ಯಾರೂ ಆತನನ್ನು ನೆನೆಸಲಿಲ್ಲ. ಮರುದಿನ ಚಂದ್ರ ತನ್ನ ಸಂಪೂರ್ಣ ರೂಪದಲ್ಲಿ ಪೂರ್ಣಿಮೆಯಂತೆ ಪ್ರತ್ಯಕ್ಷನಾದ. ಆ ದಿನ ಗ್ರಾಮದ ಜನರು ಸಂತೋಷದಿಂದ ಪಂಡಿತಿಗಳನ್ನು ಹಮ್ಮಿಕೊಂಡರು. ಚಂದ್ರನ ಬೆಳಕಿನಲ್ಲಿ ಎಲ್ಲರೂ ಉಲ್ಲಾಸದಿಂದ ಕಾಲ ಕಳೆಯಲು ತೊಡಗಿದರು. ಚಂದ್ರನು ತನ್ನ ದೋಷವನ್ನು ಅರ್ಥಮಾಡಿಕೊಂಡನು. ನಾನು ನನ್ನನ್ನು ಹೋಲಿಸಲು ಹಠ ಮಾಡಬೇಕಾಗಿಲ್ಲ, ನನ್ನ ಬೆಳಕು ಹಂಚುವುದು ನನ್ನ ಕರ್ತವ್ಯ ಅಂತ ನಿರ್ಧರಿಸಿತು. ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನಗಳ ನಡುವಣ ಅಂತರವನ್ನು ಒಪ್ಪಿಕೊಂಡು ಚಂದ್ರನು ತನ್ನ ಬೆಳಕನ್ನು ಸಮಾನವಾಗಿ ಹಂಚಲು ನಿರ್ಧರಿಸಿದ. ಜನರು ಕತ್ತಲೆಯ ನಂತರ ಬೆಳಕಿನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಿದ್ದರು. ಅಂತಹ ಚಂದ್ರನ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಜೀವನದಲ್ಲಿಯ ಚಲನೆ ಮತ್ತು ಸಮತೋಲನದ ಮಹತ್ವವನ್ನು ಹೇಳುತ್ತದೆ. ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.